ಕಾರ್ ತರಕ್ಕೆ ಸಾಲ ಮಾಡ್ತೀವಿ, ಒಳ್ಳೆಯದಲ್ಲ. ಸೀರೆ ತರಕ್ಕೂ ಸಾಲ ಮಾಡ್ತೀವಿ, ಒಳ್ಳೆಯದಲ್ಲ. ಮದುವೆ ಮಾಡೋದಕ್ಕೆ ಸಾಲ ಮಾಡ್ತೀವಿ, ಒಳ್ಳೆಯದಲ್ಲ. ಮಾರಿ ಜಾತ್ರೆ ಮಾಡ್ತಾರೆ ನಮ್ಮ ಕಡೆ, ಅದಕ್ಕೆ ಸಾಲ ಮಾಡಿ ಮಾಡ್ತಾರೆ, ಅದು ಒಳ್ಳೆಯದಲ್ಲ. ನೀವೊಂದು ಬದುಕು ಕಟ್ಕೊಂತೀರ, ದಿನ 200-300 ರೂಪಾಯಿ ಕೂಲಿ ಹೋಗ್ತೀರಾ, 1-2 ಲಕ್ಷ ಸಾಲ ಮಾಡಿ ದಿನ 1000 ರೂಪಾಯಿ ದುಡಿಮೆ ಮಾಡ್ತೀರಾ ಅಂದಾಗ ಸಾಲ ವರನ ಶಾಪನ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸರ್ಕಾರ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡೋಂಥವ್ರಿಗೆ ಯಾವುದೇ ಅಡಮಾನ ಆಧಾರ ಗ್ಯಾರಂಟಿ ಇಲ್ದಂಗೆ ಲಕ್ಷ ಕೋಟಿ ಸಾಲ ಕೊಟ್ಟಿದೆ. ಈ ಮುದ್ರಾ ಯೋಜನೆ 1ರಲ್ಲಿ ಇದುವರೆಗೂ 33 ಲಕ್ಷ ಕೋಟಿನ ಕೊಲ್ಯಾಟ್ರಲ್ ಫ್ರೀ ಲೋನ್ ಕೊಟ್ಟಿದೆ. ಈ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ 62,808.97 ಕೋಟಿ ರೂಪಾಯಿಗಳನ್ನು ಸಾಲ ಕೊಟ್ಟಿದೆ. ಇನ್ನು ಕಳೆದ ವರ್ಷ PMEGP 1ರಲ್ಲೇ 5,764 ಕೋಟಿ ರೂಪಾಯಿಗಳನ್ನು ಹೊಸ ಉದ್ಯಮಿಗಳಿಗೆ ಕೊಟ್ಟಿದೆ. ಆದರೆ ಈ ಸಾಲ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಇದನ್ನು ಹೇಗೆ ಪಡಿಬೇಕು, ಎಲ್ಲಿ ಪಡಿಬೇಕು, ಹೇಗೆ ಅರ್ಜಿ ಹಾಕಬೇಕು, ಇದ್ರ ಬಗ್ಗೆ ಮಾಹಿತಿ ಹೇಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ಈ ವರ್ಕ್ಶಾಪಿಗೆ ಜಾಯ್ನ್ ಆಗಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಪಡೆದು ನೀವು ಕೂಡ ಒಂದು ಹೊಸ ಉದ್ಯಮನ ಪ್ರಾರಂಭ ಮಾಡೋದಕ್ಕೆ ಮುನ್ನುಡಿ ಬರೀರಿ. ನಿಮ್ಮ ಬದುಕು ಬದಲಾಯಿಸುವ ಅಮೃತ ಗಳಿಗೆ. ಥ್ಯಾಂಕ್ ಯು. ಹಿಂದೆ ಹೆಂಗಿತ್ತು ಅಂತ ಹೇಳಿದರೆ ಸಾಲ ಮಾಡಿ ಜೀವನ ಹಾಳಾಗೋಯ್ತಪ್ಪ ಅಂತ ಎಲ್ಲ ಮಾತಾಡೋರು. ಆದರೆ ಇವಾಗ ಹೇಗಾಗಿದೆ ಅಂತ ಹೇಳಿದರೆ, ನೀವು ಹೇಳ್ದಂಗೆ ಸರ್ಕಾರದಿಂದ ಅನುದಾನ ಸಿಕ್ಕಿ ಸಬ್ಸಿಡಿ ಎಲ್ಲ ಸಿಕ್ಕಿ ಸಾಲದಿಂದ ನನ್ನ ಜೀವನನೇ ಬದಲಾಯಿತು ಅಂತ ಹೇಳಿ ತುಂಬ ಜನ ಖುಷಿಯಾಗಿದ್ದಾರೆ. ಅದಕ್ಕೆ ನೀವು 1 ಕೋಟಿ ಪಡೆದಂಥ ಗೆಳೆಯನ ಬಗ್ಗೆನೇ ಹೇಳಿದ್ರಿ. ಆದ್ರೂ ಕೂಡ ನಮ್ಮ ಇಂಡಿಯಾದಲ್ಲಿ ಹೆಂಗಿದೆ ಅಂತ ಹೇಳಿದರೆ, ನಮ್ಮ ಭಾರತ ದೇಶದಲ್ಲಿ ಸಾಲ ಮಾಡೋದು ವರನ ಶಾಪನ ಅನ್ನೋ ಕನ್ಫ್ಯೂಷನಲ್ಲೇ ಇನ್ನೂ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರ. ನೀವು ಸಾಲ ಮಾಡಿ ಅಂತ ಹೇಳಿ ನಿಮಗೆ ಪ್ರೋತ್ಸಾಹ ಕೊಡಲ್ಲ. ಸಾಲ ಮಾಡಿ ಅಂತ ಖಂಡಿತ ಪ್ರೋತ್ಸಾಹ ಕೊಡಲ್ಲ. ಮತ್ತು ಸಾಲ ಮಾಡೋದು ಒಳ್ಳೆಯದೂ ಅಲ್ಲ. ಯಾವುದಕ್ಕೆ? TV ತರಕ್ಕೆ ಸಾಲ ಮಾಡ್ತೀವಿ, ಒಳ್ಳೆಯದಲ್ಲ. ಕಾರ್ ತರಕ್ಕೆ ಸಾಲ ಮಾಡ್ತೀವಿ, ಒಳ್ಳೆಯದಲ್ಲ. ಸೀರೆ ತರಕ್ಕೂ ಸಾಲ ಮಾಡ್ತೀವಿ, ಒಳ್ಳೆಯದಲ್ಲ. ಮದುವೆ ಮಾಡೋದಕ್ಕೆ ಸಾಲ ಮಾಡ್ತೀವಿ, ಒಳ್ಳೆಯದಲ್ಲ. ಮಾರಿ ಜಾತ್ರೆ ಮಾಡ್ತಾರೆ ನಮ್ಮ ಕಡೆ, ಅದಕ್ಕೆ ಸಾಲ ಮಾಡಿ ಮಾಡ್ತಾರೆ, ಅದು ಒಳ್ಳೆಯದಲ್ಲ. ನೀವೊಂದು ಬದುಕು ಕಟ್ಕೊಂತೀರ, ದಿನ 200-300 ರೂಪಾಯಿ ಕೂಲಿ ಹೋಗ್ತೀರಾ, 1-2 ಲಕ್ಷ ಸಾಲ ಮಾಡಿ ದಿನ 1000 ರೂಪಾಯಿ ದುಡಿಮೆ ಮಾಡ್ತೀರಾ ಅಂದಾಗ ಸಾಲ ವರನ ಶಾಪನ. ನೀವು ಯಾವ ಉದ್ದೇಶಕ್ಕೆ ಸಾಲ ತಗೊಂಡಿದ್ದೀರೋ ಅದೇ ಉದ್ದೇಶಕ್ಕೆ ಬಳಸಿದರೆ ನಿಮಗೆ ಲಾಭ ಆಗುತ್ತೆ. ನೀವು ವಾಪಸ್ ದುಡ್ಡು ಕಟ್ತೀರಾ, ಬದುಕು ಹಸನಾಗುತ್ತೆ. ನೀವೇನು ಮಾಡ್ತೀರಾ? ಇತ್ತೀಚೆಗೆ ಒಂದಿಷ್ಟು ಸಂಘಗಳು ಬಂದಿದ್ದಾವೆ. ಆ ಸಂಘಗಳಲ್ಲಿ 2 ಹೋರಿ ತರ್ತೀವಿ ಅಂತನೋ 2 ಹಸು ತರ್ತೀವಿ ಅಂತನೋ 50,000 ಸಾವಿರ ಸಾಲ ತಗೊಂತೀರಾ. ಆ 1 ಲಕ್ಷ ತಗೊಂಡು ಇಲ್ಲಿ ಯಾರಿಗೋ ಬಡ್ಡಿ ಕೊಡ್ತೀರಾ, ಅವನು ಹಾಕ್ಕೊಂಡು ಹೋಗ್ತಾನೆ, ನೀವು ವಾಪಸ್ ಕಟ್ಟೋಕ್ಕಾಗಲ್ಲ, ಸಫರ್ ಆಗ್ತೀರಾ. ನೀವು 2 ಕುರಿ ತರಬೇಕು ಅಂತ ಹೇಳಿ ಸಾಲ ತಗೊಳ್ತೀರಾ, ಮಗಳು ಮದುವೆ ಜಬರ್ದಸ್ತಾಗಿ ಮಾಡ್ತೀರಾ, ಇಲ್ಲಿ ಸಾಲ ಕಟ್ಟೋಕ್ಕಾಗಲ್ಲ. ಅಥವಾ ಮತ್ತೊಂದು ಹಸು ತರಬೇಕು ಅಂತ ತರ್ತೀರಾ, ಅಲ್ಲಿ ಮಾರಿ ಜಾತ್ರೆ ಮಾಡ್ತೀರಾ, ಸಾಲ ಕಟ್ಟೋಕ್ಕಾಗಲ್ಲ. ಅಂದರೆ ನೀವು ಯಾವ ಉದ್ದೇಶಕ್ಕೆ ತಗೊಂಡಿದ್ದೀರೋ ಅದೇ ಉದ್ದೇಶಕ್ಕೆ ಬಳಕೆ ಆದರೆ ಖಂಡಿತವಾಗಲೂ ಅದು ಶಾಪ ಆಗೋಕ್ಕೆ ಸಾಧ್ಯ ಇಲ್ಲ. ನೀವು ಆ ಸಾಲನ ಬೇರೆ ಉದ್ದೇಶಕ್ಕೆ ಬಳಸಿದಾಗ ಖಂಡಿತ ಶಾಪ ಆಗುತ್ತೆ. ಹೌದು, ಖಂಡಿತ. ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಸರ್? ಹಾಗಾದರೆ ನಮ್ಮ ವಿಡಿಯೋ ನೋಡ್ತಾ ಇರೋರು, ಈಗ ನಿಮ್ಮ ವಿಡಿಯೋ ನೋಡ್ತಾ ಇರುವ ವೀಕ್ಷಕರಿಗೆ ಏನಾದರೂ ಉದ್ಯಮ ರಿಲೇಟೆಡ್ ಸೀರಿಯಸ್ ಆಗಿ ಸುಮ್ಮನೆ ಟೈಮ್ ಪಾಸಿಗೆ ಸಾರ್ ಇದು ಹೆಂಗೆ ಸಬ್ಸಿಡಿ ನಂಗೆ ಬರ್ತತಾ ಬರಲ್ಲ, ರಾತ್ರಿ 10 ಗಂಟೆಗೆ ಫೋನ್ ಮಾಡ್ಕೊಂಡು, ಈ ಥರ ಸುಮಾರು ಇನ್ಸಿಡೆಂಟ್ಗಳು ನಡೆದಿದ್ದಾವೆ. ನಾನು ಇದನ್ನು ಉಡಾಫೆಯಾಗಿ ಹೇಳ್ತಾ ಇಲ್ಲ. ನಿಮಗೆ ಯಾರಿಗೆ ಗಂಭೀರತೆ ಇದೆ, ಆ ಗಂಭೀರತೆ ಇರೋರು ನಮ್ಮದು ವೆಬ್ಸೈಟಿಗೆ ವಿಸಿಟ್ ಮಾಡಿ. ಆ ವೆಬ್ಸೈಟಲ್ಲಿ ಇರುವ ಮಾಹಿತಿಯನ್ನು ನೀವು ಸಾಧ್ಯವಾದರೆ ಏನಾದರೂ ಆ ವೆಬ್ಸೈಟ್ ಲಿಂಕನ್ನು ಕೆಳಗೆ ಕೊಟ್ಟರೆ ಆ ವೆಬ್ಸೈಟಿಗೆ ವಿಸಿಟ್ ಮಾಡ್ತಾರೆ. ಆ ವೆಬ್ಸೈಟಿಗೆ ವಿಸಿಟ್ ಮಾಡಿದ್ರೆ ನಮ್ಮ ಕಂಪ್ಲೀಟ್ ಪ್ರೊಫೈಲ್, ನಮ್ಮ ಉದ್ಯಮ ಮಿತ್ರದ ಪ್ರೊಫೈಲೇ ಗೊತ್ತಾಗುತ್ತೆ. ಅದರಲ್ಲಿ ನಿಮಗೆ ಬಿಸ್ನೆಸ್ ಎಲಿಜಿಬಿಲಿಟಿ ಚೆಕ್ಕರ್ ಅಂತ ಇದೆ. ನೀವು ಬಿಸ್ನೆಸ್ಸಿಗೆ ಎಷ್ಟರ ಮಟ್ಟಿಗೆ ಸಿದ್ಧ ಆಗಿದ್ದೀರಾ ಅನ್ನೋದು ನೀವೇ ಸ್ವತಃ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದು. ಅದ್ರ ಮೇಲೆ ನಿಮಗೆ ರಿಪೋರ್ಟ್ಗಳು ಸಿಗ್ತದೆ. ಅಥವಾ ನಿಮಗೆ ಸಿಬಿಲ್ ಸ್ಕೋರ್ ಸಮಸ್ಯೆ ಇದ್ದರೆ ಸಿಗುತ್ತೆ. ಅಥವಾ ನಮ್ಮ ಟ್ರೈನಿಂಗ್ ಉಚಿತವಾಗಿ ನಾವು ವೆಬಿನಾರ್ಗಳನ್ನು ಕೊಡ್ತೀವಿ, ಅವು ಯಾವಾಗ ಅನ್ನೋದು ಅದರಲ್ಲಿ ನೋಟಿಸ್ ಮಾಡ್ತಿದೆ. ಸೊ ಅದೆಲ್ಲದು ವೆಬ್ಸೈಟಲ್ಲಿ ತಗೋಬೋದು. ಇಲ್ಲ ನಂದು ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ ಅಂತಂದರೆ ಅದೇ ಸೇಮ್ ಉದ್ಯಮ ಮಿತ್ರ, ಉದ್ಯಮಿ ಮಿತ್ರ ಅಲ್ಲ, ನಮ್ಮದು ಉದ್ಯಮ ಮಿತ್ರ, TRAA. ಆ ಉದ್ಯಮ ಮಿತ್ರ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಉಚಿತವಾಗಿ
ಅಪ್ಡೇಟ್ಸ್ಗಳು ಅಂದರೆ ಬಿಸ್ನೆಸ್ ಸಬ್ಸಿಡಿ ಅಪ್ಡೇಟ್ಸ್ ಇರ್ಬೋದು, ಬಿಸ್ನೆಸ್ ಅಪ್ಡೇಟ್ಸ್ ಇರ್ಬೋದು. ಅದ್ರ ಜೊತೆಗೆ ಆ ಆ್ಯಪಲ್ಲಿ 450ಕ್ಕೂ ಹೆಚ್ಚು ಸೆಕ್ಟರ್ಗಳು, ನಿಮಗೆ ಯಾವ ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾನೇ ಇಲ್ಲ ನಿಮಗೆ, ಆದರೆ 450ಕ್ಕೂ ಹೆಚ್ಚು ಸೆಕ್ಟರ್ಗಳನ್ನು ನಾವು ಉಚಿತವಾಗಿ ಅದರಲ್ಲಿ ದಾಖಲಿಸುವ ಕೆಲಸ ಮಾಡಿದ್ದೀವಿ. ಉಚಿತವಾಗಿ ನೀವು ಆ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು. ಅರೆ ಅದೇನು ಉಚಿತ ಸರ್, ಯೂಟ್ಯೂಬಲ್ಲಿ ಉಚಿತವಾಗಿ ಬೇಕಾದಷ್ಟು ಸಿಗುತ್ತೆ, ನೀವೇನು ಅದನ್ನೇ ಫೀಡ್ ಮಾಡಿರಾ ಅಂತ. ಎಸ್, ಒಂದು ಕಾರಣ ಇದೆ. ಏನು ಅಂದರೆ ನೀವು ಯೂಟ್ಯೂಬ್ ಆನ್ ಮಾಡ್ಕೊಂಡಾಗ ಒಂದು ವಿಡಿಯೋಗೆ ಹೋಗ್ತೀರಾ, ಆದರೆ ಎಂಡ್ ಮಾಡಿ ಮೊಬೈಲ್ ಇಡಬೇಕಾದ್ರೆ ಯಾವ ವಿಡಿಯೋಕ್ಕೆ ಹೋಗಿದ್ವಿ, ಯಾವ ವಿಡಿಯೋದಾಗ ಇದ್ದೀವಿ ಅನ್ನೋದೇ ನಿಮಗೆ ಮರ್ತೋಗಿರ್ತದೆ. ಅಂದರೆ ಆ ಕನೆಕ್ಷನ್ನೇ ಎಲ್ಲಿಂದ ಎಲ್ಲಿಗೋ ತಗೋಬಿಡುತ್ತೆ. ಇದರಲ್ಲಿ ಹಾಗಲ್ಲ. ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಉದ್ಯೋಗದ ಬಗ್ಗೆ ಸೀರಿಯಸ್ ಇದ್ದರೆ, ಉದ್ಯಮದ ಬಗ್ಗೆ ಸೀರಿಯಸ್ ಇದ್ದರೆ ಉದ್ಯಮದಷ್ಟೇ ಬರುತ್ತೆ ಇದರಲ್ಲಿ. ಬೇರೆ ಯಾವ ವಿಡಿಯೋಗಳ ಕಡೆಗೂ ನಿಮ್ಮದು ಡೈವರ್ಷನ್ ಆಗಲ್ಲ, ನಿಮ್ಮ ಮೈಂಡ್ ಡೈವರ್ಟ್ ಆಗಲ್ಲ. ನಿಮ್ಮ ಮೈಂಡ್ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಈ ಆ್ಯಪ್ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಫ್ರೀಯಾಗೇ ಇರುತ್ತೆ, ಇದಕ್ಕೇನು ನೀವು ದುಡ್ಡು ಕಟ್ಟೋ ಅವಶ್ಯಕತೆಯೂ ಇರಲ್ಲ. ಮತ್ತು ಜೊತೆಗೆ ನಮ್ಮದು ಒಂದು ವಾಟ್ಸಪ್ ಚಾನಲ್ ಇದೆ. ನಿಮ್ಮದು ಆ್ಯಪ್ ವರ್ಕ್ ಆಗಿಲ್ಲ ಅಂತಂದರೆ ವಾಟ್ಸಪ್ ಚಾನಲ್ಲು, ಆ ವಾಟ್ಸಪ್ ಚಾನಲ್ ಯಾವಾಗೂ ಎಲ್ಲಿ ಬೇಕಾದರೂ ಯಾರ ಮೊಬೈಲಾಗಾದರೂ ವರ್ಕ್ ಆಗುತ್ತೆ. ಅದು ನಿಮಗೆ ದಿನ ಅಪ್ಡೇಟ್ ಕೊಡ್ತಾ ಇರುತ್ತೆ, ದಿನ ನಿಮಗೆ ನೆನ್ಪು ಮಾಡ್ತಾ ಇರುತ್ತೆ. ನೀವು ಒಂದು ಬಿಸ್ನೆಸ್ ಮಾಡ್ಬೋದಾ, ನೀವು ಲಾಭ ಮಾಡ್ಬೋದಾ, ನಿಮಗೂ ಅವಕಾಶಗಳು ಸಿಗ್ಬೋದಾ ಅನ್ನೋದು ಆ ವಾಟ್ಸಪ್ ಚಾನಲ್ಗಳ ಮೂಲಕನೂ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಇದೇ ಥರದ ವೀಡಿಯೋಗಳು ಮಾಡಬೇಕು ಅಂದರೆ ನಿಮ್ಮ ಡಿಜಿಟಲ್ ಮಾಧ್ಯಮದಲ್ಲೂ ಮಾಡ್ತಾ ಇರ್ತೀರ. ಅದ್ರ ಜೊತೆಗೆ ನಮ್ಮದು ಒಂದು ಚಿಕ್ಕದು ಉದ್ಯಮ ಮಿತ್ರ ಯೂಟ್ಯೂಬ್ ಚಾನಲ್ ಇದೆ, ಬಟ್ ಈ ಬಿಸ್ನೆಸ್ ರಿಲೇಟೆಡ್ ಅಷ್ಟೇ ನಾವು ಮಾಹಿತಿ ಕೊಡೋಂಥದ್ದು ಕನ್ನಡದಲ್ಲಿ. ಅದ್ರ ಮೂಲಕನೂ ಕೂಡ ನೀವು ಮಾಹಿತಿಯನ್ನು ಪಡಿಬೋದು. ಇಲ್ಲ ನೇರವಾಗಿ ಬಂದು ನನ್ನನ್ನು ಭೇಟಿ ಮಾಡ್ತೀರಾ ಅಂದರೆ ನೀವು ಖಂಡಿತ ನಮ್ಮೂರಿಗೆ ಬಂದು ಭೇಟಿ ಮಾಡ್ಬೋದು. ಅಥವಾ ನಾನು ಬೇರೆ ಕಡೆ ಸೆಮಿನಾರ್ಸ್ಗೆ, ವರ್ಕ್ಶಾಪಿಗೆ ಬಂದರೆ ನಾನು ಅಲ್ಲೂ ಕೂಡ ಭೇಟಿ ಆಗ್ತೀನಿ. ಅದ್ರ ಹೊರತುಪಡಿಸಿ ನಾವಾಗೆ ಯಾರಿಗೂ ಕೂಡ ಫೋನ್ ಮಾಡಿ ನೀವು ಸಬ್ಸಿಡಿ ಲೋನ್ ಮಾಡಿಸಿ ಬಿಸ್ನೆಸ್ ಮಾಡಿ ಅಂತ ನಮ್ಮ ಕಡೆಯಿಂದ ಯಾವ ಕಾರಣಕ್ಕೂ ಯಾರಿಗೂ ಫೋನ್ ಮಾಡಲ್ಲ. ನಮ್ಮ ಸಂಸ್ಥೆಯ ಹೆಸರನ್ನು ಹೇಳ್ಕೊಂಡು ಯಾರಾದರೂ ಫೋನ್ ಮಾಡಿದರೆ ದಯವಿಟ್ಟು ಅದನ್ನು ನೀವು ಟ್ರಸ್ಟ್ ಮಾಡಬೇಡಿ. ನಮ್ಮದು ಏನಿದೆ ಒಂದೇ ನಂಬರ್ ವೆಬ್ಸೈಟಲ್ಲಿದೆ, ಆ ನಂಬರಿಂದ ಮಾತ್ರ ನಾವು ರಿಪ್ಲೈ ಮಾಡ್ತೇವೆ, ಬಿಟ್ಟರೆ ಬೇರೆ ನಂಬರ್ಲ್ಲ. ಯಾಕೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ವಾಟ್ಸಪ್ ಗ್ರೂಪಲ್ಲೇ ಸೇರ್ಕೊಳ್ತಾರೆ ಬೇರೆ ಕಂಪ್ನಿಯವರು ಅಥವಾ ಈ ಥರ ಫ್ರಾಡ್ಗಳು. ಆ ವಾಟ್ಸಪ್ ಗ್ರೂಪಲ್ಲಿ ಇರುವ ನಂಬರ್ಗಳನ್ನೇ ತೆಗೆದು ನಾವು ಇದೇ ಉದ್ಯಮ ಮಿತ್ರರವರೇ ಅಂತ ಫೋನ್ ಮಾಡ್ಕೊಂಡು ಅವ್ರನ್ನ ಫ್ರಾಡ್ ಮಾಡ್ತಾರೆ. ನಾವು ಹೆಂಗೆ ಕಂಡುಹಿಡಿಯೋಣ ಅವ್ರನ್ನೆಲ್ಲ? ಕಂಡುಹಿಡಿಯೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ನಿಮಗೋಸ್ಕರ ಎಲ್ಲಿಗೂ ಬರಲ್ಲ, ನಿಮಗೋಸ್ಕರ ನೀವೇ ಬರಬೇಕು. ಬನ್ನಿ, ನಮ್ಮ ಕೈಲಾದ ಸಹಕಾರ ನಾವು ಖಂಡಿತವಾಗ್ಲೂ ಕೊಡ್ತೀವಿ, ಸಂಪರ್ಕ ಮಾಡಿ. ತುಂಬ ಜನಕ್ಕೆ ಬಡತನದಲ್ಲಿದ್ದವ್ರಿಗೆ ಅಯ್ಯೋ ನಮ್ಗೆ ಯಾರು ಸಾಲ ಕೊಡ್ತಾರೆ, ಅಯ್ಯೋ ನಮ್ಮದು ಡಾಕ್ಯುಮೆಂಟ್ ಎಲ್ಲಿದೆ, ನಮ್ಮ ಜಮೀನು ಎಲ್ಲಿದೆ, ಹಾಗೆ ಹೇಗೆ ಅಂತ ಹೇಳಿಬಿಟ್ಟು ಅವರು ನೆಗೆಟಿವ್ ಮೆಂಟಾಲಿಟಿಲೇ ಉದ್ಯೋಗನ ಮಾಡಲ್ಲ ಸರ್, ಆರಂಭನೇ ಮಾಡಲ್ಲ, ಅಂದರೆ ಸ್ಟಾರ್ಟೇ ಮಾಡಲ್ಲ. ಯೋಚನಾ ಲಹರಿನೇ ಆ ರೀತಿ ಇರುತ್ತೆ, ನೆಗೆಟಿವ್ ಲೆವೆಲಲ್ಲೇ ಇದ್ದು ಅದೇ ರೀತಿಯಾಗಿ ಬೆಳ್ಕೊಂಬಂದು ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ, ಇಷ್ಟೆಲ್ಲ ಅನುದಾನ ಇದೆ, ಇಷ್ಟೆಲ್ಲ ಸಬ್ಸಿಡಿ ಸಿಗ್ತಾ ಇದೆ ಅಂತ ಹೇಳಿದಾಗ ಅವರಿಗೊಂದು ರೈಟ್ ಮಾರ್ಗದರ್ಶಕರು ಬೇಕು. ಪ್ರತಿ ಹಳ್ಳಿಯಲ್ಲೂ, ಪ್ರತಿ ಗ್ರಾಮೀಣ ಭಾಗದಲ್ಲೂ, ಪ್ರತಿ ತಾಲೂಕು ಮಟ್ಟದಲ್ಲೂ, ಪ್ರತಿ ಜಿಲ್ಲಾ ಮಟ್ಟದಲ್ಲೂ ಕೂಡ ನಿಮ್ಮಂಥವ್ರು ಬೇಕು ಸರ್. ಯಾಕೆಂದರೆ ಒಂದು ಮನೆಯ ಒಂದು ಕಂಪ್ಲೀಟ್ ಚಿತ್ರಣ, ಮನೆಯವರ ಒಂದು ಬದುಕಿನ ಶೈಲಿನೇ ಬದಲಾವಣೆ ಆಗಬೇಕು ಅಂತ ಹೇಳಿದರೆ ದುಡಿಬೇಕು ಅಂತ ಹೇಳಿದರೆ ಉದ್ಯೋಗ ಬೇಕು ಅಂತ ಹೇಳಿದರೆ ಎಲ್ಲರ ಹತ್ರನೂ ಕೈ ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಕೊಂಡಿರಲ್ಲ. ಈ ರೀತಿಯಾಗಿ ಸರ್ಕಾರದಲ್ಲಿ ಬರುವಂತಹ ಸಬ್ಸಿಡಿ ಅನುದಾನದ ಯೋಜನೆಗಳು ಅವ್ರಿಗೆ ಜಾಗೃತಿ ಇದ್ದೇ ಅದ್ರ ಬಗ್ಗೆ ಮಾಹಿತಿ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಮಾಹಿತಿ ಯಾರು ಕೊಡೋರು? ನಿಮ್ಮಂಥ ಸಂಪನ್ಮೂಲ ವ್ಯಕ್ತಿಗಳು. ಅದ್ಭುತವಾದಂಥ ಕಾರ್ಯಗಳನ್ನ ಮಾಡ್ಕೊಬಂದಿದ್ದೀರಾ. ನಮ್ಮ ಸ್ಟುಡಿಯೋಗೆ ಬಂದು ಒಂದು ರೀತಿಯಾಗಿ ಉದ್ಯೋಗದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಯುವಕರಲ್ಲಿ ಅಂತ ಹೇಳಿ ನೀವೊಂದು ಉತ್ತಮ ಅಭಿಲಾಷೆಯನ್ನು ಇಟ್ಕೊಬಂದಿದ್ದೀರಲ್ಲ ಸರ್, ನಿಜವಾಗ್ಲೂ ನಮಗೆ ಖುಷಿ ಆಯಿತು. ಎಷ್ಟೋ ಜನ ಯುವಕರ ಕನಸು ಇವಾಗ, ಯಾಕೆಂದರೆ ಎಲ್ರಿಗೂ ಗೌರ್ಮೆಂಟ್ ಕೆಲಸ ಸಿಗಲ್ಲ ಸರ್. ತುಂಬ ಜನ ತಂದೆ ತಾಯಿಗಳ ಕನಸು ಏನಾಗಿರುತ್ತೆ ಅಂತ ಹೇಳಿದರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಅಥವಾ ಬಡತನದ ಫ್ಯಾಮಿಲಿ ಇರುವಂತಹ ತಂದೆ ತಾಯಿಗಳಿಗೆ ನನ್ನ ಮಗಳು ಗೌರ್ಮೆಂಟ್ ಕೆಲಸ ತಗೊಳ್ಳಿ, ಗೌರ್ಮೆಂಟ್ ನೌಕರಿ ತಗೊಳ್ಳಿ, ಯಾಕೆಂದರೆ ನಂತರ ಕಷ್ಟಪಡೋದು ಬೇಡ. ಯಾಕೆಂದರೆ ಅವ್ರು ಕೂಲಿ ಕೆಲಸ ಮಾಡ್ತಿರ್ತಾರೆ, ರೈತರಾಗಿರ್ತಾರೆ, ಆದರೆ ಅವ್ರ ಮಕ್ಕಳಿಗೆ ಒಂದು ವಿದ್ಯೆನ ಕೊಡಿಸಿರ್ತಾರೆ. ಬಟ್ ಫೈನಲಿ ಲಾಸ್ಟಿಗೆ ಬಂದಾಗ ಅವರು ಡಿಗ್ರಿ ಮುಗ್ದಿರುತ್ತೆ, ಸರ್ಟಿಫಿಕೇಟ್ ಇಟ್ಕೊಂಡಿರ್ತಾರೆ. ಯಾವುದೋ ಒಂದು ಕಂಪ್ನಿಗೆ ಹೋದಾಗ ನಿಮಗೆ ಗೊತ್ತು ಎಷ್ಟು ಜನ ಸ್ಟೂಡೆಂಟು ಪ್ರತಿ ವರ್ಷವೂ ಕೂಡ ಔಟ್ಪುಟ್ ಆಗ್ತಾ ಇದ್ದಾರೆ ಅಂತ, ಲಕ್ಷಾಂತರ ಜನ. ಎಲ್ಲಿ ಕೆಲಸ ಸಿಗ್ತಾ ಇದೆ, ಎಲ್ಲಿ ಕೆಲಸ? ಅವಾಗ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಮರಳಿ ಏನಾದರೂ ಮನೆಗೆ ಬಂದಾಗ ಇವರು 1ನೇ ತರಗತಿಯಿಂದ ಡಿಗ್ರಿವರೆಗೂ ಓದಿಸೋದಕ್ಕೆ, ಖರ್ಚು ಮಾಡೋದಕ್ಕೆ ತುಂಬ ಅವ್ರ ಜೀವನನ ಸವಸಿರ್ತಾರೆ. ಇನ್ನು ಹೊಸದಾಗಿ ಒಂದು ಉದ್ಯೋಗ ಮಾಡಿಕೊಡೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಕೊಡು ಅಂತ ಹೇಳಿದಾಗ
ಸಾಧ್ಯನೇ ಆಗಲ್ಲ ಸರ್. ಏಕೆಂದರೆ ಅವ್ರ ಮಗನ ಮದುವೆ ಮಾಡಬೇಕಾಗಿರುತ್ತೆ, ಫ್ಯೂಚರ್ ನೋಡ್ಕೋಬೇಕಾಗಿರುತ್ತೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಈ ರೀತಿಯಾಗಿ ಒಂದು ಅನುದಾನ ಸಿಗ್ತಾ ಇದೆ ಗೌರ್ಮೆಂಟಿಂದ, ಸಬ್ಸಿಡಿ ಸಿಗ್ತಾ ಇದೆ ಅಂತ ಹೇಳಿ ನಮ್ಮ ಯುವಕರಿಗೆ ಗೊತ್ತಾದಾಗ ಸ್ವಂತವಾಗಿ ಏನೋ ಉದ್ಯೋಗ ಮಾಡ್ತಾರೆ ಸರ್, ಸ್ವಂತ ಕಾಲ ಮೇಲೆ ನಿಲ್ತಾರೆ. ಖಂಡಿತ. ತುಂಬ ಮಾಹಿತಿನ ತಿಳಿಸ್ಕೊಟ್ರಿ ಸರ್. ಓಕೆ. ಪರೋಕ್ಷವಾಗಿ ನಿರುದ್ಯೋಗವನ್ನು ನಿರ್ಮೂಲನೆ ಮಾಡ್ತಾ ಇದ್ದೀರಾ, ಜಾಗೃತಿ ಮೂಡಿಸ್ತಾ ಇದ್ದೀರಾ, ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇದ್ದೀರಾ. ಒಂದು ಗ್ರಾಮೀಣ ಮಟ್ಟದಲ್ಲಿ ಇಟ್ಕೊಂಡು, ಹಳ್ಳಿ ಲೆವೆಲ್ ಇಟ್ಕೊಂಡು ಎಷ್ಟೋ ಜನರ ಕನಸನ್ನು ನನಸು ಮಾಡ್ತಾ ಇದ್ದೀರಾ. ನಿಮ್ಮ ಈ ಕಾಯಕ ನಿರಂತರವಾಗಿ ಮುಂದುವರಿಲಿ. ಅದರಲ್ಲೂ ಕೂಡ ನಿಮ್ಮ ಸಂಸ್ಥೆ ಹೆಸರು ನನಗೆ ತುಂಬ ಇಷ್ಟ ಆಯಿತು, ಉದ್ಯಮ ಮಿತ್ರ ಅಂತ ಹೇಳಿ. ಎಷ್ಟೋ ಜನರ ಮಿತ್ರರಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಅದರಲ್ಲೂ ದುಡಿಯುವ ತೋಳುಗಳಿಗೆ ಒಂದು ಬಲ ನೀಡ್ತಾ ಇದ್ದೀರಾ, ಮೋಟಿವೇಶನ್ ಮಾಡ್ತಾ ಇದ್ದೀರಾ. ಸರ್ಕಾರದಲ್ಲಿ ಸಿಗುವಂಥ ಅನೇಕ ಯೋಜನೆಗಳನ್ನ ಮಧ್ಯಮ ವರ್ಗದವರಿಗೆ ಮತ್ತು ಬಡವರ್ಗದವರಿಗೆ ತಲುಪಿಸುವಂತಹ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಆ್ಯಡ್ಸ್ ಆಫ್ ಯು ಸರ್. ಥ್ಯಾಂಕ್ ಯು. ಇದೇ ರೀತಿಯಾಗಿ ನಿಮ್ಮ ಕಾರ್ಯ ಮುಂದುವರಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಕೂಡ ನಿಮಗೆ ಆಭಾರಿಯಾಗಿದ್ದೀನಿ. ಸೊ ಆ ಥರ ಹಳ್ಳಿಲಿದ್ದಂಥ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಡೋಂಥ ಕಾರ್ಯ ನೀವು ಆಕರ್ಷ್ ಅವ್ರು ಮಾಡಿಕೊಡ್ತಾ ಇದ್ದೀರಾ. ಸೊ ನಿಮಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.